ಲೇಖ. ಯಾಕೋ ಒಂಥರ ಡಿಸ್ಟರ್ಬ್ ಆಗಿದೆಯಾ? ನಮ್ಮ ಮನೆ ಜನಗಳಿಗೆ ಎಂಥ ಫೂಲ್ಗಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಅಲ್ಲ, ಸ್ವಲ್ಪನಾದರೂ ವಿವೇಚನೆ ಯೋಚನೆ ಮಾಡೋ ಶಕ್ತಿ ಬೇಡವಾ? ದಾರಿಲಿ ಹೋಗೋರ ಜೊತೆ ಎಲ್ಲ ಸಂಬಂಧ ಮಾಡೋಕ್ಕಾಗತ್ತಾ? ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದೀಯಾ ನೀ? ಚೈತ್ರನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ, ಏನಾಯ್ತು? ಇವತ್ತು ಬಂದಿದ್ನಲ್ಲ ದುಷ್ಯಂತು, ಹೇಗನ್ನಿಸ್ತಾನೆ ನಿನಗೆ? ದುಷ್ಯಂತ? ಚೈತ್ರ ಏನೋ ಅವನನ್ನು ಲವ್ ಮಾಡಿದಾಳಂತಲ್ಲ, ನಾ ಇಲ್ಲದೆ ಇದ್ದಿದ್ದ ಟೈಮಲ್ಲಿ ಇಬ್ಬರದು ಎಂಗೇಜ್ಮೆಂಟು ಆಗಿತ್ತಂತೆ. ಹುಡುಗ ಏನೋ ಸ್ಮಾರ್ಟ್ ಆಗಿದ್ದಾನೆ, ಮದುವೆ ಆಗಲಿ ಬಿಡು. ಅದಕ್ಕೆ ನಿನಗೇನೂ ಗೊತ್ತಾಗಲ್ಲ ಅಂತ ಅನ್ನೋದು. ನೀನು ನಮ್ಮ ಮನೆ ಫೂಲ್ಗಳ ಥರ ಮಾತಾಡಬೇಡ. ಅವ್ನು ನೋಡೋಕ್ಕೆ ಒಳ್ಳೆಯವನ ಥರ ಕಾಣ್ತಾನೆ ಅಷ್ಟೇ. ಮತ್ತೆ ಮಹಾ ಮೋಸ್ಕಾರ, ಮಿಡಿನಾಗರ. ಹೌದಾ? ಅಲ್ಲ, ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಿಲ್ವಾ? ಇಷ್ಟೆಲ್ಲ ಗೊತ್ತಿದ್ರು ಅವರಿಬ್ಬರು ಸಂಬಂಧ ಎಂಗೇಜ್ಮೆಂಟ್ ತನಕ ಹೇಗೆ ಹೋಯ್ತು? ನೀನು ಹೇಗೆ ಸುಮ್ಮನೆ ಇದ್ದೆ? ನನ್ನ ಮಾತೆಲ್ಲಿ ಕೇಳ್ತಾರೆ ಅದೇ? ಅಪ್ಪ ಅಮ್ಮಂಗೆ ಆ ರೀತಿ ಮಾತಲ್ಲಿ ಮೋಡಿ ಹಾಕಿದ ಅವನು. ಅತ್ತಿಗೆಗಂತೂ ಅವನ ಮಾತು ಅಂದರೆ ವೇದವಾಕ್ಯ. ಇನ್ನು ನನ್ನ ಹೆಂಡತಿ ಜಾನು ಅವನ ಫ್ಯಾಮಿಲಿ ಫ್ರೆಂಡು, ಮೆಜಾರಿಟಿ ಅವ್ರದ್ದೇ ಇತ್ತು. ನಾನು ಏನು ಹೇಳಿದ್ರು ಕೇಳೋ ಸ್ಥಿತಿಲಿರಲಿಲ್ಲ ಅವರು. ಆದರೆ ನಮ್ಮ ಪುಣ್ಯ, ದೇವರು ನಮ್ಮ ಭಾಗ್ಯಕ್ಕಿದ್ದ. ಅಂದರೆ ಈ ನಿಶ್ಚಿತಾರ್ಥ ಹೇಗೆ ಕ್ಯಾನ್ಸಲ್ ಆಯಿತು ಗೊತ್ತಿಲ್ವ ನಿನಗೆ? ಯಾವುದೋ ಆರೋಪದ ಮೇಲೆ ಪೊಲೀಸವರು ಅವನನ್ನು ಹಿಡ್ಕೊಂಡು ಹೋಗಿದ್ರಂತೆ. ಅದೇ, ಸುಮ್ಮನೆ ಅರೆಸ್ಟ್ ಆಗಲಿಲ್ಲ, ಡ್ರಗ್ಸ್ ತಂದೆ ನಡೆಸ್ತಿದ್ದ ಅವನು. ಹೌದಾ? ಹೌದು, ಅವನ ಮನೇಲೇ ಸಿಕ್ತು. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ. ಏನು ಮಾಡಿದ್ರೂ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಇಷ್ಟು ದಿನ ಆದ ಮೇಲೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ. ನಾವು ಒಪ್ಕೋಬೇಕಾ? ನೀನೇ ಹೇಳು. ನಿನ್ನ ತಂಗಿನ ಒಬ್ಬ ಮಾಜಿ ಖೈದಿಗೆ, ಒಬ್ಬ ಡ್ರಗ್ಸ್ ಮಾರಾಟ ಮಾಡೋನಿಗೆ ಮದುವೆ ಮಾಡಿಕೊಡ್ತೀಯಾ? ನೀನು ಅವನು ಭಾಮೈದ ಅನ್ನಿಸ್ಕೋತೀಯಾ? ನೋಡೋಣ, ಇಷ್ಟು ದಿನ ಆದಮೇಲೆ ಅವನ ಮುಖ ತೋರಿಸಿರೋದು ಇದೇ ಕಾರಣಕ್ಕೆ. ನೆಕ್ಸ್ಟ್ ಬರೋದು ಮದುವೆ ಪ್ರಸ್ತಾಪ. ದೊಡ್ಡ ಮನೆ, ಶ್ರೀಮಂತರ ಮನೆ ಹುಡುಗಿ, ಆಸ್ತಿ ಎಲ್ಲ ತಂದಾಗತ್ತೆ ಅಂತ ಹುಂಚಾಕ್ತಿದ್ದಾನೆ. ನಾವು ಸ್ವಲ್ಪ ಯಾಮಾರಿದ್ರು ಚೈತ್ರನ ಬಾಳನ್ನ ನಾವೇ ಹಾಳು ಮಾಡ್ದಾಗತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅವನು ಜೈಲಿಗೆ ಹೋಗಿದ್ದ ಅಂತ ಎಲ್ರಿಗೂ ಗೊತ್ತು. ಸತ್ಯದೇವ್ ಮಗಳು ಒಬ್ಬ ಖೈದಿನ ಮದುವೆ ಆಗ್ತಾಳೆ ಅಂತಂದರೆ ಜನ ನಗ್ತಾರೆ. ನಮ್ಮ ಮರ್ಯಾದೆ ಹಾಳಾಗುತ್ತಣ್ಣ. ಆ ರೀತಿ ಆಗೋಕೆ ಬಿಡಬಾರ್ದು. ಏನೋ ಅವನೊಬ್ಬನೇನಾ ಗಂಡು ಜಗತ್ತಲ್ಲಿರೋದು. ಆದರೆ ಚೈತ್ರ ಅವನನ್ನ ಲವ್ ಮಾಡ್ತೀಯಾಳಂತಲ್ಲ? ಅವಳು ನಾವು ಹೇಳ್ದಾಗ ಕೇಳಬೇಕಷ್ಟೆ. ಒಬ್ಬ ಕಳ್ಳ, ಒಬ್ಬ ಮೋಸ್ಕಾರ, ಒಬ್ಬ ಡ್ರಗ್ಸ್ ತಂದೆ ಮಾಡೋನ ಹೇಗೆ ಮದುವೆ ಮಾಡ್ಕೋತಾಳೆ ಇವಳು? ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಯಾವುದೇ ಕಾರಣಕ್ಕೂ ಅವನು ಈ ಮನೆ ಅಳಿಯ ಆಗಬಾರ್ದು. ಮನೆಯವರೆಲ್ಲ ಅವನೇ ಇರಲಿ ಅಂತ ಗೋಣಾಡಿಸ್ತಾರೆ. ಆದರೆ ನೀನು ವಿರೋಧಿಸಬೇಕು. ಅನಿ, ಅವನು ಇಂಥವನು ಅಂತ ಗೊತ್ತಾದ ಮೇಲೆ ನಾನು ಯಾಕೆ ಹೋಗ್ತೀನಿ ಹೇಳು? ಏನೋ ಚೈತ್ರ ಅವನನ್ನು ಲವ್ ಮಾಡ್ತಾ ಇದ್ಲು ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ನಿಜಾಂಶ ಗೊತ್ತಾಗಿದೆ. ಖಂಡಿತವಾಗ್ಲೂ ಅವರಿಬ್ಬರನ್ನ ಮದುವೆ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ಗಲಾಟೆ ಮಾಡ್ತೀನಿ. ಈ ಮದುವೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ನನಗೆ ಬಿಟ್ಬಿಡು.
ಹಾಯ್. ಏನಪ್ಪ ನಮ್ಮ ಚೈತ್ರ ಇಷ್ಟ ಅರ್ಜೆಂಟಾಗಿ ಬಾಗ್ಲ ತನಕ ಹೋಗ್ತಿದ್ದಾಳಲ್ಲ ಅಂತ ಅಂದ್ಕೊಳ್ತಿದ್ದೆ. ಇದಾ ವಿಷಯ? ಬಾ ದುಷ್ಯಂತ್, ಬಾಪ್ಪ ಕೂತ್ಕೋ ಬಾ. ಹೇಗಿದೆಯಾ? ಚೆನ್ನಾಗಿದೆ ಅಕ್ಕ, ನೀವು? ಫೈನ್. ಚೈತ್ರನ್ ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ರಿ ಅಲ್ವಾ? ಒಂದು ರೀತಿಲಿ ನಿಮ್ಮ ಮಾತು ನಿಜ. ಆದರೆ ನಾನೊಂದು ಮುಖ್ಯವಾದ ವಿಚಾರನ ಮಾತಾಡೋದಕ್ಕೆ ಅಂತ ಬಂದೆ. ಮುಖ್ಯವಾದ ವಿಚಾರನ? ಹಾಂ ಅಂಕಲ್, ನಿಮ್ಮ ಹತ್ರನೇ ಮಾತಾಡಬೇಕಿತ್ತು. ಮುಖ್ಯವಾದ ವಿಚಾರ ನನ್ನ ಬದುಕಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ನಿಮ್ಮ ಮಗಳ ಬದುಕಿಗೂ ಸಂಬಂಧಪಟ್ಟಿದ್ದು. ನಿಮ್ಮ ಬದುಕಿಗೆ ಸಂಬಂಧಪಟ್ಟಿದ್ದ? ಹೌದು ಅಂಕಲ್. ಆಂಟಿ. ಹಾಂ, ಒಂದು ನಿಮಿಷ. ಅಹಲ್ಯ, ಬಾಯ್ಲಿ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆ ಆಂಟಿ, ನೀವು? ಏನೋ ಮಾತಾಡ್ಬೇಕಂತ ದುಷ್ಯಂತ್. ಏನಪ್ಪ ದುಷ್ಯಂತ್? ಆಂಟಿ, ಅಂಕಲ್, ನೀವು ನಮಗೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಗ್ರೀನ್ ಸಿಗ್ನಲಾ? ಯಾವುದಕ್ಕಪ್ಪ? ಹೇಳು ದುಷ್ಯಂತ್, ಯಾಕೆ ಸಂಕೋಚ ಪಡ್ಕೋತಾ ಇದೆಯಾ? ಹಾಗಲ್ಲ, ನನ್ನ ಚೈತ್ರ ನಡುವೆ ಪ್ರೀತಿ ಹುಟ್ಟಿತ್ತು. ನೀವೆಲ್ಲ ಸೇರಿ ನಮ್ಮ ಎಂಗೇಜ್ಮೆಂಟ್ ಕೂಡ ಮಾಡಿದ್ರಿ. ಎಲ್ಲ ಅಂದ್ಕೊಂಡಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಮದುವೆ ಮುಗಿದು ನಮ್ಮ ಬದುಕು ಬೇರೆ ಆಗಬೇಕಾಗಿತ್ತು. ಆದರೆ ವಿಧಿ ಬೇರೆಯೇ ಆಟ ಆಡ್ತು. ವಿಧಿ ಅಲ್ಲ ನಿನ್ನ ಬದುಕಲ್ಲಿ ಆಟ ಆಡಿದ್ದು. ನೀನು ಮಾಡ್ತಿದ್ದಿದ್ದು ಕಳ್ಳದಂಧೆಯಿಂದ ನೀನು ಅರೆಸ್ಟ್ ಆಗಿದ್ದು. ಹೌದು, ಕಳ್ಳದಂಧೆ ಮಾಡ್ತಿದ್ದವರು ನನ್ನ ಎದುರುಗಡೆ ಸೆಣಸಾಡೋದಕ್ಕಾಗದೆ ಆರೋಪದಲ್ಲಿ ನನ್ನನ್ನು ಸಿಕ್ಕಾಕ್ಸಿ ಮಜಾ ತಗೊಂಡ್ರು. ಆದರೆ ಸತ್ಯಕ್ಕೆ ಕಾಲ ಇದೆ ನೋಡಿ. ನಾನು ವಾಪಸ್ ಬಂದೆ. ಅವ್ರಿಗೆ ಲಾಕಪ್ ವಾಸ ಹೇಗಿರುತ್ತೆ ಅಂತ ಮೊನ್ನೆ ತಾನೇ ರುಚಿ ತೋರಿಸಿದ್ದೀನಿ. ಇಷ್ಟು ಬೇಗ ಮರ್ತಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ದುಷ್ಯಂತ್, ಮಾತಿಗೆ ಹೇಳ್ದೆ. ನಾನು ಈ ಮನೆ ಯಜಮಾನ್ರ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಹೇಳು ದುಷ್ಯಂತ್. ಆಯಿತು ಅಂಕಲ್, ಇಷ್ಟು ದಿನ ನನ್ನ ಬದುಕಿನಲ್ಲಿ ಕೆಟ್ಟ ದಿನಗಳನ್ನ ಕಳೆದಿದ್ದಾಯಿತು. ಇನ್ನು ಮುಂದೆ ನನ್ನ ಬದುಕಿನಲ್ಲಿ ಒಳ್ಳೆ ದಿನಗಳು ಬರಬೇಕು. ನನ್ನ ಮತ್ತು ಚೈತ್ರ ನಡುವೆ ಇದ್ದ ಪ್ರೀತಿ ಇನ್ನೂ ಹಾಗೆ ಇದೆ. ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಆಗಿದೆ. ಚೈತ್ರ ನಾನು ಜೈಲಿಂದ ವಾಪಸ್ ಬರೋದನ್ನ ಕಾಯ್ತಾ ಕೂತಿದ್ಲು. ನಾನೀಗ ಬಂದಾಗಿದೆ. ದಯವಿಟ್ಟು ನೀವು ಗಂಡ ಹೆಂಡತಿ ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಮಾಡಿಕೊಟ್ಟು ಆಶೀರ್ವಾದ ಮಾಡಬೇಕು. ಯಾವ ಮುಖ ಹೊತ್ಕೊಂಡು ಹೆಣ್ಣು ಕೇಳ್ತಿದ್ಯಾ ನೀನು? ಇಷ್ಟು ದಿನ ಜೈಲಲ್ಲಿ ಕೊಳತು ಬಂದಿದ್ಯಾ. ಇಷ್ಟು ದೊಡ್ಡ ಪತ್ರಕರ್ತನ ಮನೆಗೆ ಬಂದು ಹೆಣ್ಣು ಕೊಡಿ ಅಂತ ಕೇಳ್ತಿದ್ಯಾ. ಬುದ್ಧಿ ಇದೆಯಾ ನಿನಗೆ? ಎಕ್ಸ್ಕ್ಯೂಸ್ ಮೀ, ನನ್ನ ಜ್ಞಾನ, ನನ್ನ ಬುದ್ಧಿ ಎಲ್ಲ ನನ್ನ ಸ್ಥಿಮಿತದಲ್ಲೇ ಇದೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನಾನು ಪ್ರೀತಿಸೋ ಹುಡುಗಿನ ನನಗೆ ಮದುವೆ ಮಾಡ್ಕೊಂಡು ಅಂತ ಕೇಳೋದಕ್ಕೆ ನನಗೆ ಯಾವ ಅಳಕೂ ಇಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್. ಈ ಮನೆಗೆ ಅಳಿ ಆಗೋದು ಅಂದರೆ ತಮಾಷೆ ಅಲ್ಲ. ದಾರಿಲಿ ಹೋಗೋರು, ಕಳ್ಳರು, ಡ್ರಗ್ಸ್ ಮಾರಾಟ ಮಾಡೋರಿಗೆಲ್ಲ ಹೆಣ್ಣು ಕೊಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನನ್ನ ತಂಗಿನ ನಿನಗೆ ಮದುವೆ ಮಾಡಿಕೊಡಲ್ಲ. ಹೋಗ್ತಾ ಇರು. ಏಯ್, ಹೀಗೆ ಮನೆಗೆ ಬಂದೆ ನೀನು? ನಿನ್ನನ್ನು ಮೊದಲನೇ ಸಾರಿನೇ ಸೇರಿಸ್ಬಾರ್ದಾಗಿತ್ತು. ಏನೋ ಪರ್ಚೇಸ್ನ ಅಂತ ಸುಮ್ಮನೆ ಇದ್ದರೆ ಸಲ್ಗೆ ತೊಗೊಂಡು ನನ್ನ ತಂಗಿ ಕೈನ ಹಿಡಿಯೋಕ್ಕೆ ಹೊರಟಿದ್ಯಾ? ಅದೆಲ್ಲ ಸಾಧ್ಯ ಇಲ್ಲ. ಕೊಡ್ತಾ ಇರೋ. ಆದಿತ್ಯ, ಇವ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀರಾ? ನಿನಗೇನು ಗೊತ್ತಿದೆ ಈ ವಿಷಯದ ಬಗ್ಗೆ? ಇದು ನನ್ನ ತಂಗಿ ಲೈಫ್ ಪ್ರಶ್ನೆ. ಯಾರ್ಯಾರಿಗೋ ಮದುವೆ ಮಾಡಿಸೋಕೆ ಸಾಧ್ಯ ಇಲ್ಲ. ಆದಿತ್ಯ, ದುಷ್ಯಂತ್ ಯಾರೂ ಅಲ್ಲ, ಜಾಹ್ನವಿಗೆ ಕ್ಲೋಸ್ ಫ್ರೆಂಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇವ್ರ ಬಗ್ಗೆ ಗೊತ್ತಿದೆ. ಇವ್ರ ಬಗ್ಗೆ ಬೇರೆಯವ್ರು ಸರ್ಟಿಫೈ ಮಾಡೋ ಅಗತ್ಯ ಇಲ್ಲ. ಇವ್ರದ್ದೇನು ತಪ್ಪಿಲ್ಲ ಅನ್ನೋ ಕಾರಣಕ್ಕೆ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದಾರೆ. ನೀವು ಹೇಳಿಕೆ ಮಾತು ಕಟ್ಕೊಂಡು ಈ ಥರ ಎಲ್ಲ ಮಾತಾಡಬೇಡಿ. ಅದಕ್ಕೆ ನೀವು ಇವನಿಗೆ ಸಪೋರ್ಟ್ ಮಾಡಬೇಡಿ.
ನೀವು ಈ ಮನೆ ಸೊಸೆ ಅಷ್ಟೇ. ಚೈತ್ರನ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನಿಮ್ಗಿಲ್ಲ. ಯಾಕೆ ಹಕ್ಕಿಲ್ಲ ಅವಳಿಗೆ? ಅವಳು ಈ ಮನೆ ಹಿರಿಸೋಸೆ, ಎಲ್ಲಾನು ಗೊತ್ತಿದೆ ಅವಳಿಗೆ. ಮದುವೆ ಆಗ್ಲಿ ಬಿಡೋದು, ಅವ್ರಿಗೇನಿದೆ? ಬುದ್ಧಿ ಇದೆಯಾ ನಿಮಗೆ? ನಿಮ್ಮ ಘನತೆ ಏನು, ನಿಮ್ಮ ಗೌರವ ಏನು? ಹೋಗಿ ಹೋಗಿ ಒಬ್ಬ ಕಳ್ಳಂಗೆ ನಿಮ್ಮ ಮಗಳನ್ನ ಕೊಡ್ತೀರಾ? ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕೆ ಬಿಡಲ್ಲ ನಾವು. ಏನಂತೀಣ? ಹೌದು, ನಾವಿದಕ್ಕೆ ಒಪ್ಪಲ್ಲ. ಇದೆಂತ ಅಸಹ್ಯ. ಇವನು ಚೈತ್ರನ್ ಗಂಡ ಅಂತ ಹೇಳ್ಕೊಳಕ್ಕೆ ನಮ್ಗೆ ಅವಮಾನ ಆಗತ್ತೆ. ನಾವ್ ಈ ಮದುವೆನ ಖಂಡಿತವಾಗ್ಲೂ ಒಪ್ಪಲ್ಲ. ನೋಡಾದಿ, ಈಗಾಗಲೇ ಅವರಿಬ್ಬರು ನಿಶ್ಚಿತಾರ್ಥ ಆಗಿದೆ. ಅದು ಅಲ್ಲದೆ ದುಷ್ಯಂತ್ ಏನು ತಪ್ಪಿಲ್ಲ ಅಂತ ಪ್ರೂವ್ ಆಗಿದೆಯಲ್ಲ. ನಾವ್ಯಾಕೆ ಜಗಳ ಆಡ್ಬೇಕು ಹೇಳು? ಚೈತ್ರನೇ ಕೇಳಿದ್ರಾಯ್ತು. ಮಗು, ದುಷ್ಯಂತನ ಮದುವೆ ಮಾಡ್ಕೊಳ್ಳೋಕೆ ನಿಂಗೆ ಇಷ್ಟ ಇದೆಯೇನಮ್ಮ? ನಂಗೆ ಇಷ್ಟ ಅಪ್ಪ. ಅವ್ರ ಮೇಲೆ ಬಂದಿದ್ದ ಆರೋಪ ಎಲ್ಲ ಸುಳ್ಳು ಅಂತ ಪ್ರೂವ್ ಆಯ್ತಲ್ಲ. ಅವರು ಒಳ್ಳೆಯವರು. ನಮ್ಮಿಬ್ಬರು ಮದುವೆ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ದೆ ನಾನು. ಪ್ಲೀಸ್ ಅಪ್ಪ, ನೀವೆಲ್ಲ ಒಪ್ಕೊಂಡು ನಮ್ಮಿಬ್ಬರು ಮದುವೆ ಮಾಡಿಸ್ಕೊಡಿ. ಈಗೇನು ಹೇಳ್ತೀರಪ್ಪ? ಚೈತ್ರನೇ ಒಪ್ಕೊಂಡಾಯ್ತಲ್ಲ, ಇನ್ನು ನಾವ್ಯಾಕೆ ಜಗಳ ಆಡ್ಬೇಕು ಹೇಳು? ಅವಳಿಗೆ ಬುದ್ಧಿ ಇಲ್ಲ ಸ್ವಾಮಿ. ಅವಳು ಒಪ್ಪಿದಾಳೆ ಅಂತ ಯಾವನಿಗೆ ಕಟ್ಟಕ್ಕಾಗುತ್ತಾ? ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧ ತಂದು ಉದ್ಧಾರ ಮಾಡಬೇಕಾದವ್ರು ನೀವೇ ಅವಳ ತಾಳಂಗೆ ಕುಡಿದ್ರೆ ಹೇಗೆ? ಸಾಧ್ಯ ಇಲ್ಲ. ನಾನು ದುಷ್ಯಂತನ ಬಿಟ್ಟರೆ ಬೇರೆ ಯಾರೂ ಮದುವೆ ಆಗಲ್ಲ. ಸುಮ್ಮನೆ ನಾವೆಲ್ಲ ಯಾಕಪ್ಪ ಕಚ್ಚಾಡಬೇಕು? ದುಷ್ಯಂತ್ ತುಂಬ ಒಳ್ಳೆ ಹುಡುಗ, ಮದುವೆ ಆಗಲಿ ಬಿಡು. ಹೌದಾ? ನೀನು ಕನ್ವರ್ಟ್ ಆಗ್ಬಿಟ್ಯಾ? ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕೆ ನಾನು ಬಿಡಲ್ಲ. ಈ ವಿಚಾರನ ಇಲ್ಲೇ ಬಿಟ್ಟು ಹಾಕಿ ಮೊದಲು ನನ್ನ ಆಚೆ ಕಳಿಸಿ. ಬಣ್ಣ ಈಗೇನು ಮಾಡೋದು ಚೈತ್ರ? ಆದಿತ್ಯ ಅನಿರುದ್ಧು ಇಬ್ಬರು ತಿರುಗಿ ಬಿದ್ದಿದ್ದಾರೆ. ಅವರಿಬ್ರು ಖಂಡಿತ ನಮ್ಮ ಮದುವೆ ಆಗೋದಕ್ಕೆ ಬಿಡಲ್ಲ. ಇಲ್ಲ, ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಮದುವೆ ನಡೀಲೇಬೇಕು. ಆದಿತ್ಯ ಒಳ್ಳೆಯವನೇ, ಆದರೆ ಈ ಅನಿರುದ್ಧ ಇದ್ದಾನಲ್ವಾ, ಅವನು ನಮ್ಮ ತಲೆ ಕೆಡಿಸ್ತಾ ಇದ್ದಾನೆ. ನನಗೆ ಗೊತ್ತು, ಇದು ಅನಿರುದ್ಧಂದ ಕೆಲಸ. ನಾನು ನಿನ್ನ ಮದುವೆ ಆಗ್ಬಿಟ್ರೆ ಅವ್ನು ಲೂಪ್ ಹೋಲ್ಸ್ ಎಲ್ಲ ಹೊರಗಡೆ ಬರುತ್ತೆ ಅಂತ ಅವನಿಗೆ ಭಯ. ನಮ್ಮ ನಿಶ್ಚಿತಾರ್ಥ ದಿನನೂ ಅಷ್ಟೇ, ನನ್ನ ಮೇಲೆ ಇಲ್ದಿರೋ ಆರೋಪನ ಹೊರಿಸಿ ನನ್ನನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾ. ಈಗ ಆದಿತ್ಯನ ಮುಂದಿಟ್ಟುಕೊಂಡು ನಿನ್ನ ಮದುವೆನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹೌದು, ಅವನಿಗೆ ನಿಮ್ಮ ಬಗ್ಗೆ ಭಯ ಇದೆ. ಅವನು ದೊಡ್ಡ ಕ್ರಿಮಿನಲ್ ದುಷ್ಯಂತ್. ಇನ್ನೊಬ್ಬರಿಗೆ ಏನು ಕೆಟ್ಟದ್ದು ಮಾಡೋದಕ್ಕೂ ಅವನು ಹೇಸೋನಲ್ಲ. ಗೊತ್ತು, ಅವನ ಕಾರಣಕ್ಕೇನೆ ನಾನು ಜೈಲಿಗೆ ಹೋಗಿ ಬಂದಿದ್ದು. ಅದನ್ನೆಲ್ಲ ಸುಮ್ಮನೆ ಬಿಡೋದಕ್ಕಾಗಲ್ಲ. ಈ ಸಲ ನಾನು ಸೋಲಲ್ಲ. ಹಾಗಾದರೆ ಏನು ಮಾಡೋದು ದುಷ್ಯಂತ್? ನಾನೊಂದು ಮಾತು ಹೇಳ್ತೀನಿ ಕೇಳು. ಆದರೆ ದುಷ್ಯಂತ್, ಬೇರೆ ದಾರಿ ಇಲ್ಲ ಚೈತ್ರ. ಆಯಿತು, ಹಾಗೇ ಆಗಲಿ. ನೀವು ಹೇಳಿದಾಗೆ ಮಾಡ್ತೀನಿ. ನೀವು ಹೇಳಿದ್ದು ನನಗೆ ಒಪ್ಪಿಗೆ ಇದೆ. ಗುಡ್. ಈ ಕೆಲಸ ಆದಷ್ಟು ಬೇಗ ಆಗಬೇಕು.
ಅದಕ್ಕೆ ಒಂದು ನಿಮಿಷ. ಚೈತ್ರ ಇನ್ನು ಮಲ್ಕೊಂಡಿಲ್ವಾ? ತೇಜು ಅದಕ್ಕೆ ಎದ್ದಿದ್ದಾರಾ? ಹ್ಞೂ, ಯಾಕೆ? ನನ್ನವ್ರ ಜೊತೆ ಮಾತಾಡಬೇಕು. ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ ತಾನೆ. ಹ್ಞೂ ಚೈತ್ರ, ಯಾಕೆ? ಇರೇ. ಮಿಸ್ಡ್ ಕಾಲ್ ಕೊಟ್ಟಿದ್ದೀನಿ, ಅವ್ರು ಬರ್ತಾರೆ. ಏನು ವಿಷಯ ಚೈತ್ರ? ನಿಮ್ಮಿಬ್ಬರ ಹತ್ರನೂ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ತೇಜು ಅಕ್ಕ ಬಂದರು. ಚೈತ್ರ, ಏನು ವಿಷಯ? ಯಾಕೆ ಮಿಸ್ಡ್ ಕಾಲ್ ಕೊಟ್ಟೆ? ಅದಕ್ಕೆ ಈ ಮನೆಯಲ್ಲಿ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರ ಮೇಲೂ ನನ್ನ ನಂಬಿಕೆ ಇಲ್ಲ. ನಿಮ್ಮಿಬ್ಬರ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು ಚೈತ್ರ? ಬೇರೆ ಎಲ್ರಿಗೂ ಮೋಸ ಮಾಡಬಹುದು, ಆದರೆ ನಿಮಗೆ ಮೋಸ ಮಾಡೋದಕ್ಕಾಗ್ತಿಲ್ಲ. ನನ್ನ ಮತ್ತು ದುಷ್ಯಂತ್ ಮದುವೆ ವಿಚಾರದಲ್ಲಿ ಏನು ನಡೀತು ಅಂತ ನಿಮಗೆಲ್ಲ ಗೊತ್ತು ತಾನೆ. ಗೊತ್ತಿದೆ. ಖಂಡಿತ ದುಷ್ಯಂತ್ ಜೊತೆ ನನ್ನ ಮದುವೆ ಆಗೋದಕ್ಕೆ ಇವ್ರು ಯಾರೂ ಬಿಡಲ್ಲ. ಹೀಗೆ ಬಿಟ್ಟರೆ ನನ್ನನ್ನು ಬೇರೆ ಯಾರ ಜೊತೆನೋ ಮದುವೆ ಮಾಡಿ ಆಚೆ ಕಳಿಸ್ತಾರೆ ಅಂತಲೂ ನನಗೆ ಗೊತ್ತಿದೆ. ಅದಕ್ಕೀಗ ಏನು ಮಾಡಬೇಕು ಅಂತಿದ್ಯಾ ಚೈತ್ರ? ನನಗೆ ನಿಮ್ಮಿಬ್ಬರು ಸಪೋರ್ಟ್ ಬೇಕು. ನಾನು ಅಕ್ಕ ಖಂಡಿತ ಸಪೋರ್ಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನೀನು ದುಷ್ಯಂತ ಮದುವೆ ಆಗ್ತೀಯ ಅಂದರೆ ನಮಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದರೆ ನಾವೇನು ಮಾಡೋದು ಚೈತ್ರ? ನಿಮ್ಮ ಅಣ್ಣಂದ್ರೆ ಒಪ್ತಾ ಇಲ್ವಲ್ಲ? ಗೊತ್ತು. ಅದಕ್ಕೆ ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ನಾನು ಮತ್ತು ದುಷ್ಯಂತ್ ಮದುವೆ ಆಗ್ತಿದ್ದೀವಿ.